ಅವ್ರಿಗೆ ಗೊತ್ತಿದೆ, ನನ್ನ ಹತ್ರ ಚರ್ಚೆನೂ ಮಾಡೋರೆ. ಹೆಚ್ಚು ಈ ಇನ್ಶೂರೆನ್ಸಿಂದ ರೈತರಿಗೆ ಫಸಲ್ ಬಿಮಾ ಅನುಕೂಲ ಆಗಿದೆ. ಅದರಲ್ಲಿ ಬಹುಶಃ ಏನು ಇವರು 900 ಜನಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದು ವಿವಿಧ ಕಾರಣಕ್ಕೆ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಅನ್ನೋದು ಸಹ ಅವ್ರಿಗೆ ಗೊತ್ತಿದೆ. ಬಟ್ ಈಗ ನಾವು ಒಟ್ಟಾರೆ ನಮಗೆ 74 ಲಕ್ಷದ ರೈತರ ರಿಜಿಸ್ಟ್ರೇಷನ್. ಮೊದಲೆಲ್ಲ ವರ್ಷಕ್ಕೆ 12-15 ಲಕ್ಷ ರಿಜಿಸ್ಟ್ರೇಷನ್ ಆಗ್ತಿತ್ತು. ಈಗ ನಾವು ಹೆಚ್ಚು ನಮ್ಮ ಅಧಿಕಾರಿಗಳು ಶಾಸಕರನ್ನು ಉಪಯೋಗಿಸ್ಕೊಂಡು ಸ್ಥಳೀಯ ಪಂಚಾಯತಿಗಳು ಉಪಯೋಗಿಸ್ಕೊಂಡು ಹೆಚ್ಚು ಅವೇರ್ನೆಸ್ ಕೊಟ್ಟಿರೋದ್ರಿಂದ 27 ಲಕ್ಷ 28 ಲಕ್ಷದವರೆಗೂ ಹೋಗಿದೆ. 5,534 ಕೋಟಿ 43 ಲಕ್ಷ ರೈತರಿಗೆ ಇನ್ಶೂರೆನ್ಸ್ ಮೂಲಕ ಪರಿಹಾರ ಕೊಟ್ಟಿದ್ದೀವಿ. ಇಲ್ಲಿ ಬಹುಶಃ ಇವರಿಗೆ ಪರ್ಟಿಕ್ಯುಲರ್ ಆಗಿ ಗುಲ್ಬರ್ಗ ಕಳೆದ ಬಾರಿ 674 ಕೋಟಿ ಒಂದೇ ವರ್ಷದಲ್ಲಿ ಇನ್ಶೂರೆನ್ಸ್ ಬಂದಿದೆ. 3 ವರ್ಷದಲ್ಲಿ 990 ಕೋಟಿ ಅವರಿಗೆ ಪರಿಹಾರ ಹೋಗಿದೆ. ಇವರ ಕಾನ್ಸ್ಟಿಟ್ಯೂನ್ಸಿಗೆ ಬಂದರೆ 3,000 ನೋಂದಣಿ ಆಗ್ತಿತ್ತು, ಈಗ 10,000 ನೋಂದಣಿಗೆ ಹೋಗ್ತಾ ಇದೆ. ಇತಿಹಾಸದಲ್ಲಿ ಇನ್ಶೂರೆನ್ಸ್ ಇಷ್ಟು ಕೊಟ್ಟಿಲ್ಲ, ನಾವು ಇಷ್ಟು ಇನ್ಶೂರೆನ್ಸು ಯಾವತ್ತೂ ಕೊಟ್ಟಿಲ್ಲ. ಮತ್ತು FID ನಾವು ಕನೆಕ್ಟ್ ಮಾಡಿದ್ವಿ. ಮೊದಲು FID ಕನೆಕ್ಟ್ ಆಗ್ತಿರ್ಲಿಲ್ಲ, ಒಂದು ಸ್ವಲ್ಪ ವ್ಯತ್ಯಾಸಗಳಾಗ್ತಿತ್ತು. ಈಗ FID ಕನೆಕ್ಟ್ ಮಾಡಿದ್ದೀವಿ ಮತ್ತು ಪ್ರಿವೆಂಟ್ ಸೋಯಿಂಗ್ ಕೊಡ್ತಾ ಇದ್ದೀವಿ. ಜೊತೆಗೆ ಇದು ಒಂದು ಫೈನಲ್ ಕ್ರಾಪ್ ಸರ್ವೆನಲ್ಲೂ ಸಹ ಅವ್ರಿಗೆ ದುಡ್ಡು ಸಿಗ್ತಾ ಇದೆ. ಮತ್ತು ಯಾವುದಾದ್ರು ಸಣ್ಣ ಪುಟ್ಟ ಕೇಸ್ ಬಂದರೆ DC ಹಂತದಲ್ಲಿ ರೈತರ ಪರವಾಗೇ ಕ್ಲಿಯರ್ ಆಗಿದೆ ಇಲ್ಲಿವರೆಗೆ. ಆಮೇಲೆ ನಮ್ಮ ಸೆಕ್ರೆಟ್ರಿಗೆ ಬಂದಾಗ್ಲೂ ಯಾವುದನ್ನು ಸಹ ನಾವು ರಿಜೆಕ್ಟ್ ಮಾಡಿಲ್ಲ, ರೈತರ ಪರವಾಗಿ ಮಾಡಿದ್ದೀವಿ. 1-2 ಕೇಸು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೋಗಿದೆ, ಅಲ್ಲೂ ಫಾಲೋಅಪ್ ಮಾಡಿ ಅಲ್ಲಿ ಕೇಂದ್ರದ ಕೃಷಿ ಸೆಕ್ರೆಟರಿ ಹತ್ರನೂ ಸಹ ಅಲ್ಲೂ ಕ್ಲಿಯರ್ ಮಾಡಿಸಿದ್ದೀವಿ. ರೈತರಿಗೆ ಇನ್ಶೂರೆನ್ಸ್ನಲ್ಲಿ ಈ ಸಾರಿ ನಮ್ಮ ಪ್ರಿಯಾಂಕ್ ಅವರು ಹೇಳಿದಾಗೆ ಅತಿ ಹೆಚ್ಚು ಇತಿಹಾಸದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾವು ಕಳೆದ 2.5 ವರ್ಷದಲ್ಲಿ. ಸೊ ಇಷ್ಟು ಇದಲ್ಲದೆ ನಾವು ಅತಿವೃಷ್ಟಿಗೆ ಪರಿಹಾರ ಕೊಡ್ತಕ್ಕಂಥ ಸಪ್ರೇಟ್, ಇದೇ ಸಪ್ರೇಟ್. ನಾವು ಇನ್ನೂ ರಿಜಿಸ್ಟರ್ ಆಗಲಿ ಅಂತೀವಿ. ನಾವು 2% ರೈತರು ಕಟ್ಟೋದು, 98% ಸರ್ಕಾರ ಕಟ್ಟುತ್ತೆ. ಅದರಿಂದ ನಮ್ಮೆಲ್ಲ ಶಾಸಕರು ಅದು ಬೆಳೆ ಹಾನಿ ಆಗಲಿ ಆಗದೇ ಇರಲಿ, ಬೇಸಿಗೆ ಬರಲಿ ಮಳೆ ಹುಯ್ಲಿ, ಇನ್ಶೂರೆನ್ಸ್ ಮಾಡಿಸಿದ್ರೆ 2% ಅಷ್ಟೇ ಅವರಿಗೆ ಬರ್ಡನ್ ಆಗೋದು. ಬಟ್ ಒಂದಲ್ಲ ಒಂದು ಅನುಕೂಲ ಆಗುತ್ತೆ. ಈ ಥರ ಸಮಸ್ಯೆಗಳು ಬಂದಾಗ ಸಾಕಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಮಾಡಲಿ. ನಾವು ಯಾವುದೇ ಇಲ್ಲೇನು 900 ತಪ್ಪಿದೆ, ಅದು ಅಂತ ಏನೋ ಒಂದು 136 ಜನಕ್ಕೆ ಮಾತ್ರ ಒಂದು ರಿಟರ್ನ್ ಹೋಗಿದೆ, ಅದನ್ನು ಸಹ ಸರಿಪಡಿಸೋ ಪ್ರಯತ್ನ ಮಾಡ್ತಿದ್ವಿ. ಉಳಿದಂಥದ್ದು ಡೀಟೇಲ್ ಕೊಟ್ಟಿದ್ದೀವಿ, ಯಾವ್ಯಾವ ಕಾರಣಕ್ಕೆ ಕೆಲವರು ಫೇಲ್ ಆಗಿದ್ದಾರೆ ಅಂತ. ಸೊ ಅದನ್ನು ಯಾವುದನ್ನು ಸರಿಪಡಿಸೋಕ್ಕೆ ಸಾಧ್ಯನೋ ಅದು ಮಾಡ್ತೀವಿ. ಸರ್, ನಾನು ಮೊದಲೇ ಹೇಳಿದೆ, ಸರ್ಕಾರಕ್ಕೆ ನಮ್ಮ ಉಸ್ತುವಾರಿ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತೇಳಿ. ಯಾಕಂದರೆ ಇತಿಹಾಸದಲ್ಲಿ ಎಂದೂ ಬರಲಾರ ಇನ್ಶೂರೆನ್ಸ್ ಬಂದಿದೆ. ಆದರೆ ನನ್ನ ಕಳಕಳಿಯಿಂದ ಹಿಂದೆ ಉಳಿದಿರ್ತಕ್ಕಂಥ 905 ಜನ ರೈತರೇನು ಉಳಿದಿದ್ದಾರೆ, ಇನ್ಶೂರೆನ್ಸ್ ತುಂಬಿ ಅವರಿಗೆ ಬಂದಿಲ್ಲ, ಅದನ್ನು ತಾವು ಒದಗಿಸಿಕೊಡಬೇಕು. ಮತ್ತು ಬೆಳೆ ವಿಮೆ ಮಾಡಿಸುವ ರೈತರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು. ಸರ್ಕಾರವೇ ವಿಮಾ ಕಡ್ಡಾಯವಾಗಿ ಮಾಡಿ ರೈತರಿಗೆ ನೆರವಾಗಬೇಕು. ಬ್ಯಾಂಕ್ ಖಾತೆ ಇರುವ ಎಲ್ಲ ರೈತರಿಗೂ ಕೂಡ ವಿಮೆ ರಕ್ಷಣೆ ತಾನಾಗಿ ಅನ್ವಯ ಆಗುವಂತೆ ಚಿಂತನೆ ನಡೆಸಿ ವಿನೂತನ ಯೋಜನೆಯನ್ನು ರೂಪಿಸಬೇಕು. ಕೆಲವೊಂದು ರೈತರಿಗೆ, ಸಣ್ಣ ರೈತರಿಗೆ ತುಂಬಲಿಕ್ಕೆ ಆಗೋದಿಲ್ಲ, ಗೊತ್ತಿರೋಂಗಿಲ್ಲ. ಸರ್ಕಾರ ಏನಾದರೂ ಒಂದು ವಿನೂತನ ಯೋಜನೆ ಮಾಡಿ ಅವರನ್ನು ಸಹಾಯಕ್ಕೆ ಬರಬೇಕಂತೇಳಿ ಕಳಕಳಿ ವಿನಂತಿ. ಆಮೇಲೆ ಗುಲ್ಬರ್ಗದಲ್ಲಿ ಮಿಡ್ ಸೀಸನ್ ಅಡ್ವರ್ಸಿಟಿನಲ್ಲೂ ಸಹ 203 ಕೋಟಿ ಕೊಟ್ಟಿದ್ದೀವಿ. ಈ ಎಲ್ಲ 3 ಹಂತದಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಈ ಸರ್ಕಾರ ನಾವು ಬಂದ ಮೇಲೇ ಮಾಡಲಿಕ್ಕೆ ಸಾಧ್ಯ ಆಗಿರೋದು, ಮಾಡಿದ್ದೀವಿ. ಸೊ ಅವರೇನು ಸ್ವಲ್ಪ ಬೇರೆ ಅಡ್ವೈಸ್ ಮಾಡ್ತಾ ಇದ್ದಾರೆ, ಅದನ್ನು ಸಹ ಕನ್ಸಿಡರ್ ಮಾಡ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 563 ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಕೇಳಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಬಂದಿದೆ. ದಯವಿಟ್ಟು ಉತ್ತರ ಕೊಟ್ಟಂಥ ಅಧಿಕಾರಿಗಳನ್ನು ನೀವು ಸಸ್ಪೆಂಡ್ ಮಾಡಬೇಕು ಸಚಿವರೇ. ಯಾಕಂತ ಹೇಳಿದ್ರೆ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಸಮಾಜ ಕಲ್ಯಾಣ ಇಲಾಖೆಯ
ವಿವಿಧ ಯೋಜನೆಯಡಿಯಲ್ಲಿ 3 ವರ್ಷಗಳಲ್ಲಿ ಬಿಡುಗಡೆಯಾದ ಅನುದಾನ ಎಷ್ಟು ಅಂತ ಕೇಳಿದ್ದೆ. ಅದಕ್ಕೆ ಅನುಬಂಧ 1ರಲ್ಲಿ ಉತ್ತರ ಕೊಟ್ಟಿದ್ದಾರೆ. ಉತ್ತರವನ್ನು ನೋಡಿದಾಗ ದಕ್ಷಿಣ ಕನ್ನಡ ಜಿಲ್ಲೆ ಜನ ಏನು ಅನ್ಯಾಯ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು. ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಎಲ್ಲವೂ 0. ಆದರೆ 2024-25ರಲ್ಲಿ 3,66,00,000 ರೂಪಾಯಿ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಒಂದಕ್ಕೆ ಇದೆ. ಈ ಜಿಲ್ಲೆ ಯಾವ ವಿಧಾನಸಭಾ ಕ್ಷೇತ್ರಕ್ಕೂ ₹1 ಅನುದಾನ ಅದರಲ್ಲಿ ಪುತ್ತೂರಿಗೆ ಒಂದು 66 ಮತ್ತೆ ಒಂದು ಸುಳ್ಯಕ್ಕೆ ಒಂದು 1,25,00,000 ಅಂತ ಹಾಕಿದ್ದಾರೆ. ನನಗೆ ಪ್ರಶ್ನೆ ಇರ್ತಕ್ಕಂಥ 3,66,00,000 ಒಂದೇ ಒಂದು ಆರ್ಡರ್ ಕಳೆದ ವರ್ಷ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಆಗಲಿಲ್ಲ. ಆಗದಿರ್ತಕ್ಕಂಥದ್ದನ್ನು ನಿಮ್ಮ ಅಧಿಕಾರಿಗಳು ಹೇಗೆ ಈ ಸದನದಲ್ಲಿ ಉತ್ತರ ಕೊಟ್ಟರು ಎನ್ನುವಂಥದ್ದನ್ನು ನೀವು ಒಂದು ಸ್ವಲ್ಪ ಅಧಿಕಾರಿಗಳ ಜೊತೆಗೆ ಪ್ರಶ್ನೆ ಮಾಡಬೇಕನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರು, ಉತ್ತರ ತಪ್ಪು ಸಾಧನಕ್ಕೆ ಕೊಡಬಾರದು ಅಧಿಕಾರಿಗಳು. ಒಂದೇ ಒಂದು ಆದೇಶ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಆಗಲಿಲ್ಲ. ಅಂಬೇಡ್ಕರ್ ಭವನದ ನಿರ್ಮಾಣದ ದೃಷ್ಟಿಯಿಂದ ಅದು ಸಹ ಉತ್ತರ ತಪ್ಪು ಕೊಟ್ಟಿದ್ದಾರೆ. ಅದರಲ್ಲಿ ಅನುಬಂಧ 1ರಲ್ಲಿ 5 ಲಕ್ಷ ಅಂತ ಹಾಕಿದ್ದಾರೆ. ಆಕ್ಚುಲಿ ನೀವು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ 3 ಕೋಟಿ ರೂಪಾಯಿ ಗ್ರಾಂಟ್ ಕೊಟ್ಟಿದ್ದೀರಿ. ಈ ಯಾಕೆ ಇದು ಈ ರೀತಿಯ ತಪ್ಪು ಒಂದು ಉತ್ತರವನ್ನು ಸದನದಲ್ಲಿ ನಿಮ್ಮ ಮೂಲಕ, ಅದು ನೀವು ಅನುಭವಿ ಹಿರಿಯರು ಸಚಿವರು, ನಿಮ್ಮ ಮೂಲಕ ಯಾಕೆ ತಪ್ಪು ಉತ್ತರವನ್ನು ಅದು ಇಲಾಖೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರಾಯಶಃ ನಾನು ನಿಮ್ಮ ಹತ್ರ ಇಡೀ ಜಿಲ್ಲೆಯ ಜನರ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಸನ್ಮಾನ್ಯ ಸಚಿವರಲ್ಲಿ. ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಪರಿಶಿಷ್ಟ ಜಾತಿ ಕೊಟ್ಟಿದ್ದಾರಲ್ಲ, 3 ಕೋಟಿ ಅಂತ ಕೊಟ್ಟಿದ್ದಾರಲ್ಲ. ಅಲ್ಲಲ್ಲ, ಇದರಲ್ಲಿ ಅನುಬಂಧ 1ರಲ್ಲಿ ಉತ್ತರದಲ್ಲಿ ಅದು ಅದರ ಲಾಸ್ಟಿಗೆ ಇದೆ, ಅದನ್ನ ಹೇಳಿದ್ದು. ಅನುಬಂಧ 1ರಲ್ಲಿ ತಪ್ಪು ಕೊಟ್ಟಿದ್ದಾರೆ ಅಂತ. ಈಗ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಸನ್ಮಾನ್ಯ ಸಚಿವರಲ್ಲಿ, ದಯವಿಟ್ಟು ನಮ್ಮ ಜಿಲ್ಲೆಗೂ ಸ್ವಲ್ಪ ಕರುಣೆ ತೋರಿಸಿ. ನಮ್ಮ ಜಿಲ್ಲೆಯ ತುಂಬಾ ಕಾಲೋನಿ ರಸ್ತೆಗಳಿಗೆ ಅನುದಾನ ದಯವಿಟ್ಟು ನೀವು ಬಿಡುಗಡೆ ಮಾಡಬೇಕು. ನಾನು ಈಗಾಗಲೇ ನಿಮ್ಮ ಹತ್ರ ಒಂದು 5 ಕೋಟಿ ರೂಪಾಯಿ ಅನುದಾನ ಬೇಕು ಅಂತ ಕೇಳಿದ್ದೇನೆ. ದಯವಿಟ್ಟು ಈ ಸಲ ಆದರೂ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತು ಇಡೀ ಜಿಲ್ಲೆಯ ಶಾಸಕರುಗಳಿಗೆ ಅನುದಾನವನ್ನು ಕೊಡಬೇಕೆನ್ನಂತ ವಿನಂತಿಯನ್ನು ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಅವ್ರಿಗೆ ಮಾನ್ಯ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲೆ ಬಗ್ಗೆ ಯಾಕೆ ಈ ಥರ ಕರುಣೆ ಮಾಡಿ ಅಂತ, ಇದು ನಮ್ಮ ಡ್ಯೂಟಿ ಕರುಣೆ ಮಾಡೋದಲ್ಲ, ನಾವು ಎಲ್ಲ ಭಾಗನ ಅಭಿವೃದ್ಧಿ ಮಾಡಬೇಕು ಅಂತೇಳಿ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾನೇ ಖುದ್ದು ಬಂದು 2 ಹಾಸ್ಟೆಲ್ಗಳನ್ನ ಶಂಕುಸ್ಥಾಪನೆ ಅವು ಉದ್ಘಾಟನೆಗೆ ಇದ್ದಾವೆ. ನಿಮಗೆ ಗೊತ್ತಿದೆ, ಅಲ್ಲಿ ನಮ್ಮ MLAಗಳು ಕೇಳ್ತಾ ಇದ್ದಾರೆ. ಮತ್ತು ಈಗಾಗಲೇ 9,25,00,000 ಜಿಲ್ಲೆಗೆ ಕೊಟ್ಟಿದ್ದೀವಿ. ಅವ್ರ ಜಿಲ್ಲೆಗೆ 3 ಕೋಟಿ ಕೊಟ್ಟಿದ್ದೀವಿ. ಅವ್ರ ಕ್ಷೇತ್ರಕ್ಕೆ ಅಂಬೇಡ್ಕರ್ ಭವನಕ್ಕೆ 75 ಲಕ್ಷ ರೂಪಾಯಿ ಖರ್ಚಾಗಿದೆ. UC ಕೊಟ್ಟರೆ ಉಳಿದದ್ದು ರಿಲೀಸ್ ಮಾಡಿಕೊಡ್ತೀವಿ. ಮತ್ತು ಇವೆಲ್ಲ ಸಂಖ್ಯಾಂಶಗಳು ಸರಿಯಾಗಿದ್ದಾವೆ ಅಂತ ನನಗೆ ಚರ್ಚೆ ಮಾಡಿದಾಗ ಗೊತ್ತು. ಬೈ ಚಾನ್ಸು ಕಣ್ತಪ್ಪಿ ಸರಿ ಇಲ್ಲ ಅಂತ ನೀವು ಹೇಳಿದೆ, ಯಾವ ಸರಿ ಇಲ್ಲ ಅಂತ ಹೇಳಿದ್ರೆ ಐ ವಿಲ್ ಡಿಸ್ಕಸ್ ವಿತ್ ಮೈ ಆಫೀಸರ್. ರೆಕಾರ್ಡ್ ಆನ್ ಸ್ಟೇಜ್. ಓಕೆ, ಥ್ಯಾಂಕ್ ಯು. ತಪ್ಸಲ ಜಾರಿನ ಇಲ್ಲ. ತಮ್ಮ ಹೆಸರಿ ಅವಕಾಶಕ್ಕಾಗಿ ಮಾನ್ಯ ಅಧ್ಯಕ್ಷರಿಗೆ ಧನ್ಯವಾದ. ಚುಕ್ಕೆ ಗುರುತಿನ ಪ್ರಶ್ನೆ 686 ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರ ಮಾಹಿತಿ ತಂತ್ರಜ್ಞಾನ ಸಚಿವರ ದಯಮಾಡಿ ಈ ಪ್ರಶ್ನೆಗೆ ಉತ್ತರವನ್ನು ಬಯಸಿದ್ದೇನೆ. ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ನಮ್ಮ ಏನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಬಹಳ ಸಮರ್ಥರಿದ್ದಾರೆ. ಅವರು ಉತ್ತರವನ್ನು ಸಮರ್ಪಕವಾಗಿ ಕೊಡಿಸಿದ್ದಾರೆ ಅಧಿಕಾರಿಗಳ ಮುಖಾಂತರ. ಆದರೆ ಈಗ ಬಂದಿರತಕ್ಕಂಥ ಸಮಸ್ಯೆ ಏನು ಅಂತ ಹೇಳಿದ್ರೆ, ಬಹುತೇಕ ಇದು ವಿಧಾನಸಭೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಗೊತ್ತಿರ್ತಕ್ಕಂಥ ವಿಷಯ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮೇಜರ್ ಈ ಸಮಸ್ಯೆ ಇದೆ. ಹಳ್ಳಿಗಳಲ್ಲಿ ಈ ಒಂದು ನರೇಗಾ ಯೋಜನೆಯನ್ನ ಪ್ರಾರಂಭ ಮಾಡಿದ್ದು 2004ರಲ್ಲಿ ಏನು ಅವತ್ತಿನ ಪ್ರಧಾನಮಂತ್ರಿಯಾದ ದಿವಂಗತ ಮನಮೋಹನ್ ಸಿಂಗ್ ಅವರು ಹಳ್ಳಿಗಳಲ್ಲಿ ರಸ್ತೆ ಚರಂಡಿಗಳನ್ನ ಮಾಡಲಿಕ್ಕೆ, ದಾರಿಗೆ ಹೋಗ್ಲಿಕ್ಕೆ, ತೋಟಗಳಿಗೆ ಅದನ್ನು ಮಾಡಿದ್ದಾರೆ. ಆದ್ರೆ ಈಗ ಏನಾಗಿದೆ, ನರೇಗಾ ಯೋಜನೆಯಡಿ ಈಗಾಗಲೇ ಅದರಲ್ಲೂ ನಾವು ಮಲೆನಾಡಲ್ಲಿ ಮನೆಗಳನ್ನ ಬೆಟ್ಟ ಗುಡ್ಡ ಸಾಲಿನಲ್ಲಿ ಕಟ್ಕೊಂಡಿದ್ದೇವೆ, ಇಳಿಜಾರು ಪ್ರದೇಶಗಳಲ್ಲಿ ಕಟ್ಟಿದ್ದೀವಿ. ಅದು ಸರ್ವೇ ಸಾಮಾನ್ಯ. ಈ ಹಿಂದೆ ನರೇಗಾ ಯೋಜನೆಯಲ್ಲಿ ಈ ಮನೆಗಳ ಪಕ್ಕದಲ್ಲಿರ್ತಕ್ಕಂಥ ತಡೆಗೋಡೆಗಳನ್ನ ನಿರ್ಮಾಣ ಮಾಡಲಿಕ್ಕೆ, ಫ್ಲಡ್ ರಿಟೈನಿಂಗ್ ವಾಲ್ ಮಾಡಲಿಕ್ಕೆ ಅವಕಾಶ ಇತ್ತು. ಬಹಳ ಮಳೆ ಹೆಚ್ಚು ಮಲೆನಾಡಲ್ಲಿ ಬರೋದ್ರಿಂದ ನಮ್ಮ ಮನೆಗಳು, ರಸ್ತೆಗಳು ಮತ್ತೆ ಜಮೀನು ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತವೆ.
ಅಂತ ಸಂದರ್ಭದಲ್ಲಿ ತಡೆಗೋಡೆನ NRI ಜಿನಲ್ಲಿ ಕಟ್ಕೊಳ್ತಾ ಇದ್ವಿ. ಆದರೆ 22-23ರಲ್ಲಿ ಇಲಾಖೆ ವತಿಯಿಂದ ಹೊರಡಿಸಿರ್ತಕ್ಕಂಥ ನರೇಗಾ ಯೋಜನೆಯಡಿ ಕೈಗೊಳ್ಳಬಹುದಾದ ಕಾಮಗಾರಿಗಳ ಪಟ್ಟಿನಲ್ಲಿ ಈ ತಡೆಗೋಡೆಗಳನ್ನ ಕೈ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. 266 ಕಾಮಗಾರಿಗಳ ಪೈಕಿ ತಡೆಗೋಡೆ ನಿರ್ಮಾಣಕ್ಕೆ ಅನುಮತಿ ನೀಡದೇ ಇರೋದ್ರಿಂದ ಈ ಕಾಮಗಾರಿ ಕೈಗೊಳ್ಳಕ್ ಆಗದಲೇ ಮಲೆನಾಡಲ್ಲಿ ವಾಸ ಇರ್ತಕ್ಕಂಥವ್ರು, ಬಡವರು, ಹಿಂದುಳಿದ ವರ್ಗದವರು, ದಲಿತರೇ ಹೆಚ್ಚಿರ್ತಕ್ಕಂಥ ಜಾಗದಲ್ಲಿ ಅವರಿಗೆ ಈ ಒಂದು ಅವಕಾಶ ಇಲ್ಲದೇ ಇರೋದು ಬಹಳ ತೊಂದರೆ ಆಗಿದೆ ಅನ್ನೋದು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ, ಮಂತ್ರಿಗಳ ಗಮನಕ್ಕೆ ಅಧ್ಯಕ್ಷರ ಮುಖಾಂತರ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಅದ್ರ ಜೊತೆ ಮಾನ್ಯ ಅಧ್ಯಕ್ಷರೇ, ನನಗೆ ಇರುವ ಮಾಹಿತಿ ಪ್ರಕಾರ ಈ ನರೇಗಾ ಯೋಜನೆ 75% ಭಾಗ ಕೇಂದ್ರ ಸರ್ಕಾರ, 25% ಭಾಗ ರಾಜ್ಯ ಸರ್ಕಾರ. ನಮ್ಮ ಜಿಲ್ಲೆನಲ್ಲಿ ಇದು ರಾಜ್ಯದ ನನಗೆ ಗೊತ್ತಿಲ್ಲ, ನಮ್ಮ ಜಿಲ್ಲೆನಲ್ಲಿ ರಾಜ್ಯದಿಂದ ಬರಬೇಕಾದಂತ 25% ನರೇಗಾ ಹಣವನ್ನ ಏನು NMR ಮತ್ತೆ ಸಾಮಗ್ರಿ ಮೊತ್ತಕ್ಕೆ ಅದರಲ್ಲಿ 25% ರಾಜ್ಯ ಸರ್ಕಾರದ ಅನುದಾನ ಬಂದಿದೆ. ಆದ್ರೆ ಇನ್ನು 75% ಅನುದಾನ ಕೇಂದ್ರ ಸರ್ಕಾರದಿಂದ ನರೇಗಾದ ಬಂದಿಲ್ಲ. ನಾವು ಅಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನ ಇಒನ ಪ್ರಶ್ನೆ ಮಾಡಿದಾಗ ಅಲ್ಲಿ ಹೇಳೋ ಉತ್ತರನ ನಾನು ಸದನದಲ್ಲಿ ಹೇಳಕ್ ಆಗ್ತಾ ಇಲ್ಲ. ಪ್ರಶ್ನೆ ಈಗ ನೋಡಿ, ನಮಗೆ ಜಿಲ್ಲೆಗೆ ಬಾಕಿ ಇರುವ 95 ಕೋಟಿ NMR ಹಣ, 10 ಕೋಟಿ ಸಾಮಗ್ರಿ ಮತ ಕೊಡಬೇಕು. ಅದನ್ನ ಯಾವಾಗ ಕೊಡಿಸ್ತಾರೆ ಮಾನ್ಯ ಸಚಿವರು ಉತ್ತರ ಕೊಡಬೇಕು. ಮಾನ್ಯ ಸದಸ್ಯರು ಮೊದಲನೇದಾಗಿ ಚೆನ್ನಾಗೇ ಹೇಳಿದ್ರು, ಅದೇ ಸಮರ್ಥ ಮಂತ್ರಿ ಇದ್ದೇನೆ, ಆದರೆ ಆದ್ಮೇಲೆ ತೊಂದರೆ ಆಯ್ತು. ಈಗಾಗಲೇ ಅವ್ರು ಹೇಳ್ದಾಗೆ ಅದೇ ಆದರೇನೆ ಇಂಪಾರ್ಟೆಂಟ್ ಅಂತ. ಈಗ ಅಷ್ಟೇ ಸಾಕಲ್ಲ ಸರ್ ತಮಗೆ ಒಗ್ಗರಣೆ ಬಿದ್ರೆ ಅಲ್ಲಿ. ಮಾನ್ಯ ಅಧ್ಯಕ್ಷರೇ, ಅವರು ನಮ್ಮ ತಿಮ್ಮಯ್ಯ ಅವರು ಏನು ಕೇಳಿರೋ ಪ್ರಶ್ನೆ ಇದೆ, ತಡೆಗೋಡೆ ಬಗ್ಗೆ ಇದೆ. ಮನ್ರೇಗಾ ಉದ್ಯೋಗ ಅಧ್ಯಕ್ಷ ನೀವು ತಿಮ್ಮಯ್ಯ ಅಂತ ಕರೆದು ಈಗ ಸಚಿವರು ಎಲ್ಲ ತಿಮ್ಮಯ್ಯ ಅಂತ ಕರೆಯಕ್ ಶುರು. ತಮ್ಮಯ್ಯ ಸಾರಿ, ದಯವಿಟ್ಟು ತಮ್ಮಯ್ಯ, ಯಾರು ಕೂಡ ಅವ್ರನ್ನ ತಿಮ್ಮಯ್ಯ ಅಂತ ಕರಿಬೇಡಿ, ತಮ್ಮಯ್ಯ ಅಂತಾನೆ ಕರೀರಿ. ದಯವಿಟ್ಟು ತಿಮ್ಮಯ್ಯ ಅಂತ ಕರೆದ್ರೆ ನಿಮ್ಗೆ ದಂಡ ವಿಧಿಸಲಾಗುವುದು. ಈ ಹೆಸರಿನಲ್ಲಿ ವ್ಯತ್ಯಾಸ ಆದ್ರೆ ಹೇಗಾಗುತ್ತೆ ಅಂತ ನನ್ಕಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ ಅಧ್ಯಕ್ಷ. ನನ್ಗೆ ಯಾವಾಗ್ಲೂ ಪ್ರಿಯಾಂಕಾ ಅಂದ್ಬಿಟ್ಟು ನಮ್ಗೆ ನಮ್ದು ಜೆಂಡರೇ ಚೇಂಜ್ ಮಾಡ್ಬಿಡ್ತಾರೆ ಒಂದೊಂದ್ಸರಿ. ಸೊ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಮಾನ್ಯ ಸದಸ್ಯರು ಹೇಳ್ದಂಗೆ ಅಧ್ಯಕ್ಷರೇ, ಉದ್ಯೋಗ ಖಾತ್ರಿನಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ನಿಷೇಧ ಯಾವುದೇ ಇಲ್ಲ. ಸೊ ದಯವಿಟ್ಟು ಅಂಥದ್ದು ಮಾಹಿತಿ ಯಾರನ್ನ ಅಲ್ಲಿ ಸ್ಥಳೀಯ ನಮ್ಮ ಆಫೀಸರ್ಸ್ಗಳು ಕೊಟ್ಟಿದ್ರೆ ಅದು ತಪ್ಪು ಮಾಹಿತಿ ಇದೆ ಅಧ್ಯಕ್ಷರೇ. ಅದು ಯಾವುದೇ ರೀತಿಯಾದಂಥ ಅವರಿಗೆ ನಿಷೇಧ ಇಲ್ಲ. ಸೊ ಅದನ್ನು ದಯವಿಟ್ಟು ನಾನು ಕೂಡ CO ಹತ್ರ ಮಾತನಾಡಿ ಅಂಥದ್ದು ಯಾವುದಾದ್ರೂ ಅಲ್ಲಿ ಲೋಕಲಲ್ಲಿ ಏನಾದರೂ ಆರ್ಡರ್ ಇಶ್ಯೂ ಮಾಡಿದರೆ ಐ ವಿಲ್ ಲುಕ್ ಇನ್ ಟು ದ್ಯಾಟ್. ಬಟ್ ಆಸ್ ಆಫ್ ನೌ ಯು ಆರ್ ಫ್ರೀ ಟು ಕನ್ಸ್ಟ್ರಕ್ಟ್ ದ ಎಂಬ್ಯಾಂಕ್ಮೆಂಟ್ ಸರ್. ಅದು ಹೊರತುಪಡಿಸಿ ಸರ್, ಅವರು ಭಾಳ ಒಂದು ಪ್ರಮುಖವಾದಂಥ ಪ್ರಶ್ನೆ ಕೇಳಿದ್ದಾರೆ. ಅದು ಮೆಟೀರಿಯಲ್ ಬಿಲ್ಸ್ದು ತಾವು ಇನ್ನು ಕೇಂದ್ರ ಸರ್ಕಾರದಿಂದ ಬಂದಿಲ್ಲ. ಈಗಾಗಲೇ ನಾನು ಕೂಡ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೀನಿ ಅಧ್ಯಕ್ಷರೇ. ಅವರು ಬಿಡುಗಡೆ ಮಾಡಿದ ತಕ್ಷಣ ಅದನ್ನು ಕೂಡ ನಾವು ತಲುಪಿಸ್ತೀವಿ. ಅದ್ರ ಜೊತೆಗೆ 15ನೇ ಹಣಕಾಸಿನಿಂದ ಒಂದು ಸುಮಾರು 2500 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದೆ. ಅದನ್ನು ಕೂಡ ನಾವು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ನಿನ್ನೆ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗಿದೆ. ಅವ್ರಿಗೆ ಕೂಡ ಆಶ್ವಾಸನೆ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರದಲ್ಲಿ ನಾವು ಏನು ಮನವಿ ಮಾಡ್ಕೊಂಡಿದ್ದೀವಿ ಅದು ಆದಷ್ಟು ಬೇಗ ಸ್ಪಂದಿಸಿದ ತಕ್ಷಣ ನಾವು ನಮ್ಮ ಪಂಚಾಯತ್ಗಳಿಗೆ ನಾವು ತಲುಪಿಸ್ತೇವೆ ಅಧ್ಯಕ್ಷರೇ. ನಮ್ಮ ರಾಜ್ಯ ಸರ್ಕಾರದ ಏನು ಭಾಗ ಇದೆ ಅದನ್ನು ನಾವಾಗಲೇ ನಾವು ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಅವರ ಒಂದು ಇನ್ನೂ ಒಂದು ಅವರು ವೈಯಕ್ತಿಕ ಒಂದು ಬೇಡಿಕೆ ಇಟ್ಟಿದ್ದಾರೆ, ಅದು ಕೂಡ ನಾನು ಈಡೇರಿಸ್ತೇನೆ ಅಧ್ಯಕ್ಷರೇ. ಅಧ್ಯಕ್ಷರೇ,